ವಿದ್ಯಾರ್ಥಿಗಳೇ, ಇದನ್ನ ನೋಡ್ರಿ, ಸರಿಯಾಗಿ ನೋಡ್ರಿ. ಎಲ್ಲ ಪರೀಕ್ಷೆಗೆ ಬಿದ್ದದ ಗಣಿತಗಳು ಇವು. ಇವೆಲ್ಲ ನೀವು ಮಾಡ್ರಿ, ಮಾಡೋದಾದ್ರೆ ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡಿ ನೀವು ಬಿಡಿಸೋರಿದ್ರೆ ಬಿಡಿಸ್ರಿ. ಯಾಕಂದ್ರೆ ರಿವಿಷನ್ ಟೆಸ್ಟ್ ಬರ್ತಾವೆ, ಇವು ಲಕ್ಷ ಕೊಟ್ಟು ನೋಡ್ರಿ, ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ. ಇವೆಲ್ಲ ಸೈನಿಕ್ ಸ್ಕೂಲ್ನೊಳಗೆ ಹಿಂಗೆ ಬಿದ್ದಿರ್ತಾವ, ಲಕ್ಷ ಕೊಟ್ಟು ನೋಡ್ಬೇಕು ನೀವು. ಚೆಂದಾಗಿ ನೋಡ್ರಿ, ನಾ ತಿಳಿಸ್ತಾನು, ಬೋರ್ಡ್ ಕಡೆ ನೋಡ್ರಿ. ಇಲ್ಲೇ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ ಎಂದರೆ ಡ್ಯಾಶ್ ಮಿಲಿಯನ್. ಇದನ್ನ ಅರ್ಥ ಮಾಡ್ಕೋಬೇಕು. ಹೆಂಗೆ ಅರ್ಥ ಮಾಡ್ಕೋಬೇಕು ಪ್ರಶ್ನೆಯನ್ನು? ಎಷ್ಟದ ಇದನ್ನು ನೋಡ್ರಿ, ಆನ್ಸರಿ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. 10 ಲಕ್ಷದಾಗ ಮಿಲಿಯನ್ಗಳು ಎಷ್ಟಾಗ್ತಾವ ಅದು ಭಾಳ ಇಂಪಾರ್ಟೆಂಟ್. ಎಲ್ಲಿ ಹಚ್ಕೋಬೇಕು ಅದನ್ನು ನೋಡಿ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ನೋಡಿ, 1 2 3 4 5 1 2 3 4 5 ಏನು ಹೇಳ್ತಾನೆ? ಮಿಲಿಯನ್. ಬಿಡಿ 10, 100, 1000, 10,000, 100,000 ಮಿಲಿಯನ್. ಬಿಡಿ 10, 100, 1000, 10,000, 100,000 ಮಿಲಿಯನ್. ಇಲ್ಲಿ ಮಿಲಿಯನ್ ಅಂತ. ಈಗ ತೆಗೀರಿ. 1 2 3 1 2 3 1 2 1 2 1 1 1 2 3 4 5 1 2 3 4 5 ಅಂದ್ರೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ ಎಂದರೆ ಆನ್ಸರ್ 1 ಮಿಲಿಯನ್. 1 ಮಿಲಿಯನ್. ನೋಡಿ, 1 ಮಿಲಿಯನ್ನದಲ್ಲಿ ಡ್ಯಾಶ್ ಸಾವಿರಗಳು. 1 ಮಿಲಿಯನ್ನದಲ್ಲಿ ಡ್ಯಾಶ್ ಸಾವಿರಗಳು. ನೋಡಿ, 1 ಮಿಲಿಯನ್ನದಲ್ಲಿ ಬಿಡಿ 10, 100, 1000, 10,000, ಆಮೇಲೆ 100,000 1 ಮಿಲಿಯನ್. ಬಿಡಿ 10, 100, 1000, 10,000, 100,000 ಮಿಲಿಯನ್. 1 ಮಿಲಿಯನ್. 1 ಮಿಲಿಯನ್ನದಲ್ಲಿ ಸಾವಿರಗಳು. ಬಿಡಿ 10, 100, ಬಿಡಿ 10, 100, 1000. 1 2 3 1 2 3 = 1,000 ಸಾವಿರಗಳು. ಸಾವಿರಗಳು ಎಷ್ಟು ಹೊಂಡ್ತಾವ ಅಂದ್ರೆ ಎಷ್ಟು ಹೇಳಬೇಕು ಉತ್ತರ? 1,000, 100, 1,000 ಸಾವಿರಗಳು. ಇದೇ ಪ್ರಶ್ನೆ. ಆನ್ಸರ್ = 1000. 10 ಮಿಲಿಯನ್ ಎಂದರೆ ಡ್ಯಾಶ್ ಲಕ್ಷಗಳು. ನೋಡ್ರಿ, ನೀವು ಇಲ್ಲಿ ಮೊದಲು ಏನು ಬರ್ದಾನ? 10 ಮಿಲಿಯನ್ ಎಂದರೆ ಡ್ಯಾಶ್ ಲಕ್ಷಗಳು ಅಂತ. ನೋಡಿ, ಬಿಡಿ 10, 100, 1000, 10,000, 100,000 ಮಿಲಿಯನ್. 10 ಮಿಲಿಯನ್. ನೋಡ್ರಿ, 10 ಮಿಲಿಯನ್ ಆಗ್ತಿಲ್ಲ ಮೊದಲು ನೋಡ್ರಿ. ಬಿಡಿ 10, 100, 1000, 10,000, 100,000 ಮಿಲಿಯನ್. 10 ಮಿಲಿಯನ್. 10 ಮಿಲಿಯನ್ಗೆ ಏನು ಮಾಡ್ಬೇಕು ನೀವು? ಲಕ್ಷದಿಂದ ಭಾಗಿಸ್ಬೇಕು. ಬಿಡಿ 10, 100, 1000, 10,000, ಲಕ್ಷ. ಲಕ್ಷಗಳು ಎಷ್ಟಂದ್ರೆ 1 ಲಕ್ಷ ಬರೋದು. 1 2 3 4 5 1 2 3 4 5 1 2 3 4 5 1 2 3 4 5 ಬರೋಬ್ಬರಿ 100 ಲಕ್ಷಗಳು. 100 ಲಕ್ಷಗಳು ಆನ್ಸರ್ ಇದು. ನೋಡ್ರಿ, ಇಂಥವೆಲ್ಲ ಪರೀಕ್ಷೆಗಳು ಕೇಳುತ್ತಿರ್ತಾರೆ, ನಿಮಗೆ ನೆನ್ಪಿಟ್ಕೊಳ್ಳಿ. 10 ಕೋಟಿ ಎಂದರೆ ಡ್ಯಾಶ್ ಮಿಲಿಯನ್ಗಳು. ನೋಡ್ರಿ, ತಳಗೆ ಮಿಲಿಯನ್ಲೆ ಭಾಗಿಸ್ಬೇಕು ನೀವು. 10 ಕೋಟಿ ಎಂದರೆ ಬಿಡಿ 10, 100, 1000, 10,000, ಲಕ್ಷ, ಕೋಟಿ, 10 ಕೋಟಿ. 10 ಕೋಟಿ ಎಂದರೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ಬಿಡಿ 10, 100, 1000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ತಳಗೇನು ಹೇಳ್ಯಾರ? ಮಿಲಿಯನ್. ಬಿಡಿ 10, 100, 1000, 10,000, 100,000 ಮಿಲಿಯನ್. ಹುಷಾರ್. 1 ಈ 0 ಇದು
ಇದು ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ನೋಡಿ ಎಷ್ಟು? 10 ಮಿಲಿಯನ್. ನೋಡಿ 10 ಕೋಟಿ ಎಂದರೆ 10 ಮಿಲಿಯನ್. 10 ಮಿಲಿಯನ್ ಅಂದ್ರೆ ನೋಡ್ರಿ, ಬಿಡಿ 10, 100, 1000, ಬಿಡಿ 10, 100, 1000, 10,000, 100,000, ಮಿಲಿಯನ್. 10 ಮಿಲಿಯನ್ ಆತಿಲ್ಲ ನೋಡ್ರಿ, 10 ಮಿಲಿಯನ್. ತಲೆ ಇದ್ದರೆ ಏನು ಭಾರಿ ಲೆಕ್ಕಗಳು ನಿಮ್ಗೆ ಮಾಡ್ಲಿಕ್ಕೆ ಬರ್ತವೆ. 1 ಬಿಲಿಯನ್ ಎಂದರೆ ಡ್ಯಾಶ್ ಲಕ್ಷಗಳು. 1 ಬಿಲಿಯನ್ ಅಂದರೆ ಡ್ಯಾಶ್ ಲಕ್ಷಗಳು. ಬಿಲಿಯನ್ ಅಂದ್ರೆ ನೋಡ್ರಿ ಹೆಂಗೆ ಹಚ್ಬೇಕು, ಬಿಡಿ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್. ಲಕ್ಷ, ಬಿಡಿ 10, 100, 1000, 10,000, ಲಕ್ಷ. 0 ತೆಗೀರಿ. 1 2 3 4 5. 1 2 3 4 5 ಬರೋಬ್ಬರಿ ಎಷ್ಟು? 1 2 3 1 2 3 4 ಅಂದ್ರೆ ಏನು? 10,000 ಲಕ್ಷಗಳು. 10,000 ಲಕ್ಷಗಳು ಎಂದರೆ ಏನು? 1 ಬಿಲಿಯನ್. 10,000 ಲಕ್ಷಗಳು ಅಂದ್ರೆ ಏನು? 1 ಬಿಲಿಯನ್. ಹಿಂಗೆ ಸರಿಯಾಗಿ ತಿಳ್ಕೊಬೇಕು ನಾವು. ಯಾವುದೇ ಒಂದು ಲೆಕ್ಕ ಮಾಡಿದ್ರೆ ನೀವು ಏನು ಕೇಳ್ಯಾಗ ಅದನ್ನ ಮ್ಯಾಲೆ ಹಿಡಿದು ಕೇಳಿದ ಸಂಗತಿ ತಳಗ, ಇದು ಮ್ಯಾಲೆ, ಇದು ತಳಗ. ಇಷ್ಟೇ ನೀವು ಸೂತ್ರ ತಿಳ್ಕೊಳ್ಳೋದು. ಇದು ಮ್ಯಾಲೆ, ಇದು ತಳಗಿಟ್ಟು ಬಾಗಿಸೋದು, 1000 ಬಾಗಿಸೋದು. ಮಿಲಿಯನ್ ಮ್ಯಾಲೆ ಇಡಬೇಕು, 1000 ಎಷ್ಟು ಕೇಳ್ಯಾರ ಅಂದ್ರೆ 1000 ಇಟ್ಟು ಬಾಗಿಸೋದು. ಇಲ್ಲೇನು ಕೇಳ್ಯಾನ 10 ಮಿಲಿಯನ್ ಮ್ಯಾಲೆ ಇಡೋದು, ಲಕ್ಷ ತಳಗಿಟ್ಟು ಭಾಗಿಸಿಬಿಡೋದು. ಏನೇ ಕೇಳಿ ನಾವು ಏನು ಕೇಳ್ತಾನ, ಭಾಜ್ಯ ಭಾಜಕ ಇವೆಲ್ಲ ಏನಾಗ್ತಾವ ಅಂದ್ರೆ ಭಾಜಕಗಳಾಗ್ತಾವ. ಇದು ಭಾಜ್ಯ ಆಗ್ತದೆ, ಇದು ಭಾಜಕ ಆಗ್ತದೆ. ಭಾಜ್ಯ ಭಾಜಕ, ಭಾಜ್ಯ ಭಾಜಕ, ಭಾಜ್ಯ ಭಾಜಕ, ಭಾಜ್ಯ ಭಾಜಕ. ಉತ್ತರ ಬರಲೇಬೇಕು. ಯಾವಾಗಲಿ ಲೆಕ್ಕಗಳನ್ನು ಹೇಳುವಾಗ ನೀವು ಲಕ್ಷ ಕೊಟ್ಟು ನೋಡ್ಬಿಟ್ರೆ 10,000 ಲಕ್ಷಗಳು ಎಂದರೆ 1 ಬಿಲಿಯನ್. ಎಷ್ಟು ಜನ ಹುಡುಗರು ಬಾಯಲ್ಲಿ ಟಕ್ಕನ್ನು ಉತ್ತರ ಕೊಡ್ತಾರೆ ನೋಡ್ರಿ. ನೀವು ಇಷ್ಟೇ ತಿಳ್ಕೊಂಡು ಬಿಡ್ರಿ, ಮುಂದಿನ ಕೆಲಸ ಬೇರೆ ಅವ. ನೋಡಕ್ಕಂತ ಮುಂದಿನ ಗಣಿತಗಳು ಹೆಂಗೆ ಬರ್ತಾವ, ಇದ್ರಾಗ ಎಲ್ಲ ಲೆಕ್ಕಗಳು ಬರ್ತಾವ ನಿಮಗೆ. ಇದು ಬೇಸಿಕ್ ಅಭ್ಯಾಸ ಅಂತಾರೆ. ಇದಕ್ಕೆ ಭಾಳ ಹೆಚ್ಚು ಮಾದರಿಗಳು ಇಲ್ಲೇ ಹಾಕೊಂಡು ಬಿಡ್ತು ನಾನು ನಿಮಗೆ. ಲಸ ಬರ್ತಾವ, ಭಿನ್ನ ರಾಶಿ ಬರ್ತಾವ, ಆಮೇಲೆ ಗುಣಾಕಾರ ಬರ್ತಾವ, ದಶಮಾಂಶ ಗುಣಾಕಾರ ಬರ್ತಾವೆ. ವೇಗವಾಗಿ ಗುಣಾಕಾರ ಹೆಂಗೆ ಬರ್ತಾವೆ, ಈಗ ಮುಂದಿನ ಅನುಕ್ರಮ ಬರ್ತದೆ. ವೇಗವಾಗಿ ಗುಣಾಕಾರನ ಹೆಂಗೆ ಮಾಡೋದು ಚೆಂದಂಗೆ ನೋಡ್ಕೊರಿ, ಫೇರ್ದಾಗ ಬರ್ಕೊರಿ, ಚೆಂದಂಗೆ ಇದು ಮಾಡಿ ನೋಡ್ರಿ. ಅದು ಇನ್ನೊಂದ್ಸಲ ವಿಡಿಯೋ ಮಾಡ್ತೀರಿ, ಪ್ಲೇ ಮಾಡಿ ನೋಡ್ರಿ, ನಿಮಗೆಲ್ಲ ತಿಳಿತಾವೆ.